ಭಗತ್ ಸಿಂಗ್ ಯಾರು? ಭಗತ್ ಸಿಂಗ್ ಯಾವ ವಯಸ್ಸಿನಲ್ಲಿ ಮರಣ ಹೊಂದಿದರು? ಭಗತ್ ಸಿಂಗ್ನನ್ನು ಗಲ್ಲಿಗೇರಿಸೋಕೆ ಅಪರಾಧಗಳೇನು? ಎಲ್ಲರೂ ತಿಳಿದಿರುವುದೇನೆಂದರೆ ಭಗತ್ ಸಿಂಗರನ್ನು ಗಲ್ಲಿಗೇರಿಸಿ ಸಾಯಿಸಲಾಯಿತು. ಆದರೆ ಭಗತ್ ಸಿಂಗ್ ಸಾವನ್ನಪ್ಪಲು ಕಾರಣ ಬೇರೆಯೇ ಇದೆ. ಭಗತ್ ಸಿಂಗನನ್ನು ಎಷ್ಟು ಮೋಸದಿಂದ ಸಾಯಿಸುತ್ತಾರೆ ಗೊತ್ತಾ? ಹೀಗೆ ಕೆಚ್ಚೆದೆಯ ವೀರ ಭಗತ್ ಸಿಂಗನ ಇತಿಹಾಸ ಕೇಳಿದರೆ ನಿಮ್ಮ ರಕ್ತ ಕುದಿಯೋದು ಖಚಿತ. 27 ಸೆಪ್ಟೆಂಬರ್ 1907ರಲ್ಲಿ ಬಂಗಾ ಅನ್ನುವಂತಹ ಒಂದು ಚಿಕ್ಕ ಹಳ್ಳಿಯಲ್ಲಿ ಕ್ರಾಂತಿಕಾರಿ ಭಗತ್ ಸಿಂಗ್ ಜನನವಾಗುತ್ತದೆ. ಅವರ ತಾಯಿ ವಿದ್ಯಾವತಿ ಮತ್ತು ತಂದೆ ಕಿಶನ್ ಸಿಂಗ್. ಹೀಗಿರುವಾಗ ಬ್ರಿಟಿಷ್ ಸರ್ಕಾರ ಒಂದು ಕಾಯ್ದೆಯನ್ನು ತರುತ್ತದೆ. ಆ ಕಾಯ್ದೆಯ ಪ್ರಕಾರ ಯಾವುದೇ ವ್ಯಕ್ತಿ ಅವರು ಮಾಡಿರುವಂತಹ ಅಪರಾಧಗಳ ಬಗ್ಗೆ ಪರಿಶೀಲನೆ ಮಾಡದೆ, ಕೋರ್ಟ್ ಅಥವಾ ಜಡ್ಜ್ನ ಆದೇಶವೇ ಇಲ್ಲದೆ ಅವರನ್ನು ಜೈಲಿಗೆ ಹಾಕಬಹುದು ಎನ್ನುವುದು ಅದರ ನಿಯಮವಾಗಿರುತ್ತದೆ. ಆದರೆ ಆ ಕಾಯ್ದೆಯ ವಿರುದ್ಧವಾಗಿ ಸಾಕಷ್ಟು ಭಾರತೀಯರು ಜಲಿಯನ್ ವಾಲಾಬಾಗ್ನಲ್ಲಿ ಹೋರಾಟ ನಡೆಸುತ್ತಾರೆ. ಅವರ ನಿಯಮಗಳ ವಿರುದ್ಧ ಹೋರಾಟ ಮಾಡುವುದನ್ನು ಕಂಡಂತಹ ಬ್ರಿಟಿಷ್ ಜನರು ಗುಂಡಿಕ್ಕಿ ಕೊಲ್ತಾರೆ. ಬ್ರಿಟಿಷರ ಕಣ್ಣು ತಪ್ಪಿಸಿ ಹೋಗುತ್ತಿದ್ದವರನ್ನು ಹುಡುಕಿ ಕೊಲ್ತಾರೆ. ಆ ಹೋರಾಟದಲ್ಲಿ ಎಷ್ಟೋ ಜನ ಮಕ್ಕಳು, ತಂದೆ ತಾಯಿಯರನ್ನು ಕಳೆದುಕೊಂಡರು. ಆ ಹೋರಾಟ ಮುಗಿಯುವಷ್ಟರಲ್ಲಿ ಲೆಕ್ಕವಿಲ್ಲದಷ್ಟು ಭಾರತೀಯರು ಅವರ ಪ್ರಾಣವನ್ನು ಕಳೆದುಕೊಂಡಿದ್ದರು. ಈ ಮರಣ ಹೋಮವನ್ನು ಕಂಡಂತಹ ಭಗತ್ ಸಿಂಗ್ ಮನದಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಹುಟ್ಟಿಕೊಳ್ಳುತ್ತದೆ. ಆಗ ಭಗತ್ ಸಿಂಗ್ ಅವರು ಆ ಹೋರಾಟದಲ್ಲಿ ಎಷ್ಟೋ ಜನರ ದೇಹದಲ್ಲಿ ಹರಿದು ಬಂದಂತಹ ರಕ್ತದಲ್ಲಿ ಕಲಸಿ ಹೋಗಿದ್ದ ಮಣ್ಣನ್ನು ಒಂದು ಬಾಟಲಿಗೆ ಹಾಕಿಕೊಂಡು, ಆ ಮಣ್ಣು ನನಗೆ ಸ್ವಾತಂತ್ರ್ಯ ಹೋರಾಟ ಮಾಡೋಕೆ ಧೈರ್ಯ ನೀಡಿದೆ ಅಂತ ಅವರ ಮನೆಗೆ ತಂದು ಪೂಜಿಸುತ್ತಾರೆ. ಅದೇ ಸಮಯಕ್ಕೆ ಅವರ ಮನೆಯಲ್ಲಿ ಮದುವೆ ಮಾಡಲು ನೋಡಿದಾಗ ಭಗತ್ ಸಿಂಗ್ ಅದನ್ನು ತಿರಸ್ಕರಿಸಿ ಮನೆಯಲ್ಲಿ ಒಂದು ಪತ್ರ ಬರೆದು ಮನೆಯನ್ನು ಬಿಟ್ಟು ಹೋಗುತ್ತಾರೆ. ಅಂದ್ಹಾಗೆ ಆ ಪತ್ರದಲ್ಲಿ ಏನಿತ್ತು ಅಂದರೆ, ಮದುವೆಯನ್ನು ಯಾರು ಬೇಕಾದರೂ ಆಗಬಹುದು, ಮದುವೆ ಆಗುವುದು ಯಾವ ದೊಡ್ಡ ಸಾಧನೆ, ಆದರೆ ನನ್ನ ಗುರಿ ಬ್ರಿಟಿಷರಿಂದ ಭಾರತ ಮಾತೆಯನ್ನು ರಕ್ಷಿಸಿಕೊಳ್ಳುವುದು, ಬ್ರಿಟಿಷರನ್ನು ಭಾರತದಿಂದ ಹೊಡೆದೋಡಿಸುವುದು ನನ್ನ ಗುರಿ ಅಂತ ಅಂದುಕೊಂಡಿದ್ದರು. ಅಂದಿನಿಂದ ಬ್ರಿಟಿಷರ ವಿರುದ್ಧವಾಗಿ ಒಬ್ಬ ಕ್ರಾಂತಿಕಾರಿ ಹೋರಾಟಗಾರನಾಗಿ ಬದಲಾಗುತ್ತಾರೆ. ನಂತರ ಬ್ರಿಟಿಷ್ ಸರ್ಕಾರ ಸೈಮನ್ ಕಮಿಷನ್ ಅನ್ನುವಂತಹ ಆಯೋಗವನ್ನು ಜಾರಿಗೆ ತರುತ್ತದೆ. ಆಗ ಲಾಲಾ ಲಜಪತ್ ರಾಯ್ ಅವರು ಇದಕ್ಕೆ ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ. ಮತ್ತೆ ಇವರು ಗೋ ಬ್ಯಾಕ್ ಸೈಮನ್ ಅನ್ನುವಂತಹ ಒಂದು ಚಳುವಳಿಯನ್ನು ಪ್ರಾರಂಭ ಮಾಡುತ್ತಾರೆ. ಯಾಕೆಂದರೆ ಆ ಆಯೋಗದಲ್ಲಿ ಎಲ್ಲರೂ ಕೂಡ ಬ್ರಿಟಿಷರೇ ಇರುತ್ತಾರೆ ಮತ್ತು ಒಬ್ಬರೂ ಕೂಡ ಭಾರತೀಯರು ಇಲ್ಲದೇ ಇರುವ ಕಾರಣದಿಂದ ಅದನ್ನು ವಿರೋಧಿಸಿ ಚಳುವಳಿಯನ್ನು ಶುರು ಮಾಡುತ್ತಾರೆ. ಇದು ಹೀಗೆ ಮುಂದುವರಿಯದೆ ನಮಗೆ ತುಂಬ ತೊಂದರೆ ಆಗುತ್ತದೆ ಅಂತ ಅರ್ಥ ಮಾಡಿಕೊಂಡ ಬ್ರಿಟಿಷರು ಆ ಚಳುವಳಿ ಮಾಡಿದವರ ಮೇಲೆ ಲಾಠಿ ಚಾರ್ಜ್ ಮಾಡುತ್ತಾರೆ. ಅದರಲ್ಲಿ ಲಾಲಾ ಲಜಪತ್ ರಾಯ್ ಅವರು ತುಂಬ ಬಲವಾದ ಪೆಟ್ಟುಗಳನ್ನು ತಿಂದು ಅದರಿಂದ ಲಾಲಾ ಲಜಪತ್ ರಾಯ್ ಅವರು ತುಂಬ ಗಾಯಗೊಂಡುತ್ತಾರೆ. ನಂತರ ಆ ಗಾಯಗಳಿಂದ ಚೇತರಿಸಿಕೊಳ್ಳದ ಲಾಲಾ ಲಜಪತ್ ರಾಯ್ ಅವರು ಸಾವನ್ನಪ್ಪುತ್ತಾರೆ. ಅವರ ಸಾವನ್ನು ಸಹಿಸದ ಭಗತ್ ಸಿಂಗ್ ಅವರು ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಬೇಕೆಂದು ಲಾಠಿ ಚಾರ್ಜ್ ಮಾಡೋಕೆ ಆದೇಶ ಮಾಡಿದಂತಹ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಜಾನ್ ಸ್ಟ್ಯಾಟನ್ ಹೇಗಾದರೂ ಮಾಡಿ ಕೊಲ್ಲಬೇಕು ಅಂತ ಪ್ಲಾನ್ಗಳನ್ನು ಮಾಡಿಕೊಳ್ತಾರೆ. ಭಗತ್ ಸಿಂಗ್ ಜೊತೆಗೆ ರಾಜ್ಗುರು ಸುಖದೇವ್ ಕೂಡ ಸೇರಿಕೊಂಡರು. ಪೊಲೀಸ್ ಸ್ಟೇಷನ್ ಎದುರುಗಡೆ ಆ ಪೊಲೀಸ್ ಅಧಿಕಾರಿ ಬರುವುದನ್ನು ಕಾಯ್ತಾ ಇದ್ದರು. ಅದೇ ರೀತಿ ಪೊಲೀಸ್ ಅಧಿಕಾರಿ ಬಂದಾಗ ಅವನನ್ನು ಗುಂಡಿಕ್ಕಿ ಕೊಲ್ಲುತ್ತಾರೆ. ಆದರೆ ಅಲ್ಲಿ ಒಂದು ಎಡವಟ್ಟು ಆಗುತ್ತದೆ. ಏನೆಂದರೆ ಅವರು ಕೊಂದ ಪೊಲೀಸ್ ಅಧಿಕಾರಿ ಲಾಠಿ ಚಾರ್ಜ್ ಮಾಡೋಕೆ ಆದೇಶ ಕೊಟ್ಟಂತಹ ಅಧಿಕಾರಿ ಅಲ್ಲ. ಬದಲಿಗೆ ಜಾನ್ ಸ್ಯಾಂಡಲ್ಗೆ ಭಗತ್ ಸಿಂಗ್ ಮತ್ತು ಅವರ ಸಂಗಡಿಗರು ಅವನಿಗೆ ಜಾನ್ ಸ್ಟ್ಯಾಟ್ ಅಂದುಕೊಂಡಿದ್ದಾರೆ. ಈ ವಿಷಯ ತಿಳಿದ ಭಗತ್ ಸಿಂಗ್ ಮತ್ತು ಅವನ ಸ್ನೇಹಿತರು ಅಲ್ಲಿಂದ ಪರಾರಿಯಾಗುತ್ತಾರೆ. ಒಬ್ಬ ಬ್ರಿಟಿಷ್ ಅಧಿಕಾರಿ ಕೊಂದಿದ್ದಕ್ಕೆ ಬ್ರಿಟಿಷರು ಭಗತ್ ಸಿಂಗ್ನನ್ನು ಹೇಗಾದರೂ ಮಾಡಿ ಹಿಡಿಯಬೇಕು ಅಂತ ತುಂಬ ಕಡೆಗಳಲ್ಲಿ ಹುಡುಕುತ್ತಾರೆ.
ಆದರೆ ಭಗತ್ ಸಿಂಗ್ ಅದಕ್ಕೆ ಹೆದರದೆ ಕ್ರಾಂತಿಯನ್ನು ಮಾಡುವುದಕ್ಕೆ ಮುಂದಾಗುತ್ತಾನೆ. ಅದೇನೆಂದರೆ ಬ್ರಿಟಿಷರು ಭಾರತೀಯರ ಮೇಲೆ ಮಾಡುತ್ತಿರುವಂತಹ ದೌರ್ಜನ್ಯಗಳ ಮತ್ತು ಅನ್ಯಾಯಗಳನ್ನು ಬ್ರಿಟಿಷರ ದಬ್ಬಾಳಿಕೆ ಸಹಿಸಿಕೊಂಡರೂ ನಮ್ಮ ಭಾರತೀಯರು ಹೇಗೆ ಸುಮ್ಮನಿದ್ದಾರೆ? ಬ್ರಿಟಿಷರ ಅನ್ಯಾಯಗಳ ವಿರುದ್ಧ ಯಾಕೆ ಧ್ವನಿಯನ್ನು ಎತ್ತುತ್ತಿಲ್ಲ? ಬ್ರಿಟಿಷರ ದೌರ್ಜನ್ಯ ಅನ್ಯಾಯಗಳ ಬಗ್ಗೆ ಜನರಿಗೆ ಅರ್ಥ ಮಾಡಿಸೋಕೆ ನಾವು ಏನಾದರೂ ಮಾಡಲೇಬೇಕು ಅಂದುಕೊಂಡು ರಾಜ್ಗುರು, ಭಗತ್ ಸಿಂಗ್ ಮತ್ತು ಸುಖದೇವ್ ಈ ಮೂವರು ಸೇರಿಕೊಂಡು ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಬಾಂಬನ್ನು ಹಾಕೋದಿಕ್ಕೆ ಉಪಾಯ ಮಾಡುತ್ತಾರೆ. ಅಷ್ಟಕ್ಕೂ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಬಾಂಬನ್ನು ಹಾಕೋದಿಕ್ಕೂ ಜನರಿಗೆ ಬ್ರಿಟಿಷರು ಮಾಡುತ್ತಿರುವ ಅನ್ಯಾಯ ಲೂಟಿಗಳ ಬಗ್ಗೆ ಅರ್ಥ ಮಾಡಿಸೋದಕ್ಕೂ ಏನು ಸಂಬಂಧ ಅಂದರೆ, ಬ್ರಿಟಿಷರ ಪಾರ್ಲಿಮೆಂಟ್ನಲ್ಲಿ ಬಾಂಬನ್ನು ಹಾಕಿದರೆ ಪೊಲೀಸರು ನಮ್ಮನ್ನು ಬಂಧಿಸಿ ಕೋರ್ಟ್ಗೆ ನ್ಯಾಯಾಧೀಶರ ಮುಂದೆ ನಿಲ್ಲಿಸುತ್ತಾರೆ. ಆಗ ಭಾರತೀಯರ ಮೇಲೆ ಆಗುತ್ತಿರುವಂತಹ ದೌರ್ಜನ್ಯಗಳು ಮತ್ತು ಅನ್ಯಾಯಗಳನ್ನು ಹೇಳಿಕೊಂಡಾಗ ಪತ್ರಕರ್ತೆಯರು ಅದನ್ನು ಪ್ರಕಟಣೆ ಮಾಡುತ್ತಾರೆ. ಆಗ ಬ್ರಿಟಿಷರು ಮಾಡಿರುವಂತಹ ಅನ್ಯಾಯಗಳ ಮತ್ತು ದೌರ್ಜನ್ಯಗಳ ಬಗ್ಗೆ ಭಾರತೀಯರಿಗೆ ತಿಳಿದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವುದಕ್ಕೆ ಧೈರ್ಯವನ್ನು ಮಾಡುತ್ತಾರೆ ಅನ್ನೋದು ಭಗತ್ ಸಿಂಗ್ ಉಪಾಯವಾಗಿತ್ತು. ಈಗ ನೀವೇ ಯೋಚನೆ ಮಾಡಿ, ಭಗತ್ ಸಿಂಗ್ ಮೇಲೆ ಮೊದಲೇ ಜಾನ್ ಸ್ಯಾಂಡರ್ಸ್ನ ಕೊಲೆಯ ಆರೋಪ ಇತ್ತು. ಹೀಗಿರುವಾಗ ಪಾರ್ಲಿಮೆಂಟ್ನಲ್ಲಿ ಮತ್ತೊಮ್ಮೆ ಬಾಂಬನ್ನು ಹಾಕಿ ಬ್ರಿಟಿಷರ ಕೈಗೆ ಸಿಕ್ಕರೆ ನಮ್ಮ ಸಾವು ಖಚಿತ ಅಂತ ಗೊತ್ತಿದ್ರೂ ಈ ರೀತಿ ಮತ್ತೊಂದು ಕ್ರಾಂತಿಯನ್ನು ಮಾಡುವುದಕ್ಕೆ ಮುಂದಾಗುತ್ತಾರೆ ಅಂದರೆ ಅವರ ಧೈರ್ಯ, ಅವರ ದೇಶಾಭಿಮಾನ ಯಾವ ಮಟ್ಟಕ್ಕಿತ್ತು ಅಂತ ಅರ್ಥ ಮಾಡಿಕೊಳ್ಳಬೇಕು. ಅವರ ಪ್ಲಾನ್ನಂತೆಯೇ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಅವರು ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಬಾಂಬನ್ನು ಹಾಕುತ್ತಾರೆ. ಅದರಿಂದ ಯಾರಿಗೂ ಕೂಡ ತೊಂದರೆಯಾಗುವುದಿಲ್ಲ. ಆಗ ಪೊಲೀಸ್ ಅಧಿಕಾರಿಗಳು ಭಗತ್ ಸಿಂಗರನ್ನು ಬಂಧಿಸೋಕೆ ಓಡಿ ಬರುತ್ತಾರೆ. ಆದರೆ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಅಲ್ಲಿಂದ ಓಡಿ ಹೋಗದೆ ಬ್ರಿಟಿಷರ ವಿರುದ್ಧ ನಿಂತು ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್ ಅಂತ ಘೋಷಣೆ ಕೂಗುತ್ತಾರೆ. ಅದರ ಅರ್ಥ ಈ ಕ್ರಾಂತಿ ಇಲ್ಲಿಗೆ ಮುಗಿಯೋದಿಲ್ಲ, ಹೀಗೆ ಮುಂದುವರಿಯುತ್ತದೆ ಅಂದು. ಈಗ ಆ ಪೊಲೀಸ್ ಅಧಿಕಾರಿಗಳು ಆ ಮೂವರನ್ನು ಬಂಧಿಸುತ್ತಾರೆ. ಆಗ ಕೋರ್ಟ್ನಲ್ಲಿ ಮೂವರಿಗೂ ಮರಣದಂಡನೆ ಶಿಕ್ಷೆ ಜಾರಿಯಾಗುತ್ತದೆ. ನಂತರ ಕೋರ್ಟ್ನ ಆದೇಶದಂತೆ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅವರನ್ನು ಮಾರ್ಚ್ 23, 1931ರಲ್ಲಿ ಗಲ್ಲಿಗೇರಿಸಿ ಕೊಲ್ಲಲಾಯಿತು ಅಂತ ಎಲ್ಲರಿಗೂ ಗೊತ್ತು. ಆದರೆ ಇದು ಸುಳ್ಳು ಎಂದು ಇತಿಹಾಸ ಪುಟಗಳು ಹೇಳುತ್ತವೆ. ಹಾಗಾದರೆ ಇನ್ಯಾವ ರೀತಿ ಕೊಲ್ಲಲಾಯಿತು ಅಂತ ನೋಡೋದಾದರೆ, ಸಾಮಾನ್ಯವಾಗಿ ಗಲ್ಲು ಶಿಕ್ಷೆಯನ್ನು ಬೆಳಗ್ಗಿನ ಸಮಯದಲ್ಲಿ ಮಾಡಬೇಕಾಗುತ್ತದೆ ಮತ್ತು ಅಪರಾಧಿಗಳ ಕೊನೆ ಆಸೆಯನ್ನು ಈಡೇರಿಸಬೇಕಾಗುತ್ತದೆ. ಆದರೆ ಇದ್ಯಾವುದನ್ನೂ ಸಹ ಮಾಡದೆ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಈ ಮೂವರು ಹೊಂಚು ಹಾಕಿ ತಪ್ಪಾಗಿ ತಿಳಿದು ಆ ಪೊಲೀಸ್ ಅಧಿಕಾರಿಯನ್ನು ಕೊಂದು ಹಾಕಿದ್ರಲ್ಲ, ಅವನ ಮಾವ ಹೇಗಾದರೂ ಮಾಡಿ ಈ ಮೂವರ ಮೇಲೆ ಸೇಡನ್ನು ತೀರಿಸಿಕೊಳ್ಳಬೇಕು ಅನ್ಕೊಂಡು ಜೈಲಿನಲ್ಲಿದ್ದ ಮೂವರನ್ನು ರಾತ್ರಿ 7:15ಕ್ಕೆ ಗಲ್ಲಿಗೇರಿಸುತ್ತಾರೆ. ಆದರೆ ಇನ್ನೇನು ಪ್ರಾಣ ಹೋಗುವಾಗ ಅವರನ್ನು ಕೆಳಗಿಳಿಸುತ್ತಾರೆ. ಆ ಮೂವರು ಇನ್ನೂ ಸತ್ತಿರುವುದಿಲ್ಲ. ಭಗತ್ ಸಿಂಗ್ಗೆ ಆ ಸಮಯದಲ್ಲಿ ಪ್ರಜ್ಞೆ ಬರುತ್ತದೆ. ಆಗ ಅವರು ಭಗತ್ ಸಿಂಗನ ಕುತ್ತಿಗೆಯ ಮೂಳೆಯನ್ನು ಮುರಿಯುತ್ತಾರೆ. ನಂತರ ಅರೆಪ್ರಜ್ಞೆಯಲ್ಲಿದ್ದ ಆ ಮೂವರನ್ನು ಗೋಣಿಚೀಲದಲ್ಲಿ ತುಂಬಿ ನಿಗೂಢವಾಗಿ ಒಂದು ಲಾರಿಯಲ್ಲಿ ಹಾಕಿಕೊಂಡು ಲಾಹೋರ್ನ ಕಂಟೋನ್ಮೆಂಟ್ಗೆ ಕರೆದೊಯ್ಯುತ್ತಾರೆ. ಆಗ ಜಾನ್ ಸ್ಯಾಂಡರ್ಸ್ನ ಮಾವ ಈ ಮೂವರ ಮೇಲೆ ಅತಿಯಾದ ಸೇಡನ್ನು ಹೊಂದಿದ್ದರಿಂದ ಈ ಮೂವರ ತಲೆಯ ಮೇಲೆ ಮತ್ತು ಎದೆಯ ಮೇಲೆ ಗುಂಡುಗಳನ್ನು ಹಾರಿಸಿ ತಮ್ಮ ಸೇಡನ್ನು ತೀರಿಸಿಕೊಳ್ಳುತ್ತಾರೆ. ನಂತರ ಅವರ ದೇಹವನ್ನು ಮರಣೋತ್ತರ ಪರೀಕ್ಷೆಗೂ ಕಳಿಸದೆ ಅವರ ಸಂಬಂಧಿಕರಿಗೂ ಹಸ್ತಾಂತರ ಮಾಡದೆ ಉಸ್ಮಾನಿಯಾ ಪ್ರದೇಶದಲ್ಲಿ ಅಂತ್ಯಕ್ರಿಯೆ ಮಾಡಲಾಗಿದೆ ಅಂತ ಎಲ್ಲರಿಗೂ ನಂಬಿಸಿ ಆ ಮೂವರನ್ನು ರಾವಿ ಸಾಟ್ಲೆ ನದಿಯ ದಡದಲ್ಲಿ ರಹಸ್ಯವಾಗಿ ಸುಡಲಾಯಿತು. ಆಗ ಆ ವಿಷಯ ತಿಳಿದ ಭಗತ್ ಸಿಂಗ್ನ ಸಹೋದರಿ ಬೇಬಿ ಅಮರ್ ಆ ಸ್ಥಳಕ್ಕೆ ಬಂದಾಗ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಿದ್ದ ಇಂತಹ ಉದ್ದನೆಯ ತೋಳಿನ ಮೂಳೆಯನ್ನು ಕಂಡು
ಆ ಮೂವರಲ್ಲಿ ತುಂಬ ಎತ್ತರವಾಗಿದ್ದವನು ನನ್ನ ತಮ್ಮ ಭಗತ್ ಸಿಂಗ್. ಆದ್ದರಿಂದ ಇಷ್ಟು ಉದ್ದನೆಯ ಮೂಳೆ ನನ್ನ ತಮ್ಮನದೇ ಆಗಿರುತ್ತದೆ ಎಂದು ಭಾವಿಸಿ ವಿಧಿವಿಧಾನಗಳಿಂದ ಅಂತ್ಯ ಸಂಸ್ಕಾರ ಮಾಡುತ್ತಾರೆ. ಈ ರೀತಿಯ ಅಪಾರ ದೇಶಭಕ್ತಿಯನ್ನು ಹೊಂದಿದ್ದ, ಎಲ್ಲವನ್ನೂ ತ್ಯಾಗ ಮಾಡಿ ಬ್ರಿಟಿಷರ ವಿರುದ್ಧ ತೊಡೆತಟ್ಟಿ ನಿಂತು ಬ್ರಿಟಿಷರಿಗೆ ಎದೆನಡುಗುವಂತೆ ಮಾಡಿ ಕೇವಲ 23ನೇ ವಯಸ್ಸಿನಲ್ಲಿ ವೀರಮರಣ ಹೊಂದಿರುವ ಭಾರತೀಯ ಹೆಮ್ಮೆಯ ಕ್ರಾಂತಿಕಾರಿ ಭಗತ್ ಸಿಂಗ್. ಧನ್ಯವಾದ.